ಆತ್ಮಹತ್ಯೆ ಯತ್ನ ನಂತರ ಲೋಕೇಶ್ ಬಿಚ್ಚಿಟ್ಟ ಸ್ಫೋಟಕ ಸತ್ಯ ಇದು. ಬಿಗ್ ಬಾಸ್ ಖ್ಯಾತಿಯ ಒಳ್ಳೆ ಹುಡುಗ ಪ್ರಥಮ್ ನಿದ್ರೆ ಮಾತ್ರೆ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಪ್ರಥಮ್ ಆತ್ಮಹತ್ಯೆಗೆ ಪ್ರಯತ್ನಿಸಲು ಸ್ನೇಹಿತ ಲೋಕೇಶ್ ನೇರ ಕಾರಣ ಎಂಬುದು ಪ್ರಥಮ್ ಆತ್ಮಹತ್ಯೆ ಯತ್ನಕ್ಕೂ ಮೊದಲು ಫೇಸ್ಬುಕ್ ಲೈವ್ ನಲ್ಲಿ ಹೇಳ್ಕೊಂಡಿರೋದು. ಆದ್ರೆ ಈ ಆರೋಪವನ್ನ ಪ್ರಥಮ್ ಸ್ನೇಹಿತ ಲೋಕೇಶ್ ಅವರು ಸಂಪೂರ್ಣವಾಗಿ ತಳ್ಳಹಾಕಿದ್ದಾರೆ. ಪ್ರಥಮ್ ಆತ್ಮಹತ್ಯೆಗೆ ಯತ್ನಿಸಿದ ನಂತರ ಈ ಕುರಿತು TV9 ಕನ್ನಡ ಮಾಧ್ಯಮಕ್ಕೆ ಲೋಕೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಗಾದ್ರೆ ಪ್ರಥಮ್ ಬಗ್ಗೆ ಲೋಕೇಶ್ ಏನ್ ಹೇಳಿದ್ರು ಅಂತ ಹೇಳ್ತೀವಿ ಕೇಳಿ. ಪ್ರಥಮ್ ಬದುಕಿದ್ದಾನೆ ಎಂಬುದು ನನಗೂ ಗೊತ್ತು. ಅವನು ನನ್ನನ್ನ ಭಯಪಡಿಸುವುದಕ್ಕೆ ಮಾಡಿರುವುದು ಅಷ್ಟೇ. ಇದು ಕೇವಲ ನಾಟಕ. ಕನ್ನಡಿಗರು ಪ್ರಥಮ್ ಅವರ ಒಂದು ಮುಖವನ್ನ ಮಾತ್ರ ನೋಡಿದ್ದೀರಾ. ಅವನು ಏನೆಂಬುದು ನನಗೆ ಗೊತ್ತಿದೆ. ಪ್ರಥಮ್ ನಿನ್ನೆ ರಾತ್ರಿ ನನ್ನ ಮೇಲೆ ಹಲ್ಲೆ ಮಾಡಿದ್ದ. ಮಾತನಾಡಲು ಕರೆಯಿಸಿ ದೈಹಿಕವಾಗಿ ಹಲ್ಲೆ ಮಾಡಿದ್ದ. ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ದ. ಪ್ರಥಮ್ ನನ್ನ ಮೇಲೆ ಹಲ್ಲೆ ಮಾಡಿರುವುದಕ್ಕೆ ಸಂಬಂಧಪಟ್ಟಂತೆ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದೇನೆ. ಪ್ರಥಮ್ಗೆ ನಾನು ಕೂಡ ಹೇಳಿದ್ದೀನಿ, ಅವರಿಗೆ ನೀನು ಕೇಳೋ ಹಕ್ಕು ಕೂಡ ಇದೆ ಅಂತ. ಅದು ಅವನು ಗೆದ್ದಿರೋ ಹಣ, ಅವನಿಷ್ಟ. ಅವನು ದುಡ್ದಿರೋದು, ಅವನು ಏನ್ ಬೇಕಾದ್ರೂ ಮಾಡಬಹುದು. ಪ್ರಥಮ್ ಬಿಗ್ ಬಾಸ್ಗೆ ಹೋದಾಗ ಪ್ರಥಮ್ ವಿಚಾರದಲ್ಲಿ ಫೇಸ್ಬುಕ್ ನಲ್ಲಿ ಪಬ್ಲಿಸಿಟಿ ಕೊಟ್ಟಿದ್ದು ನಾನು. ಅವನ ಪರವಾಗಿ ಪ್ರಚಾರ ಮಾಡಿದ್ದು ನಾನು. ಸ್ನೇಹಿತ ಎಂಬ ಕಾರಣದಿಂದಲೇ ಇದೆಲ್ಲ ಮಾಡಿದ್ದೆ. ಪ್ರಥಮ್ ಹೆಸರು ಹೇಳ್ಕೊಂಡು ಪಬ್ಲಿಸಿಟಿ ಪಡೆದುಕೊಳ್ಳುವ ದುರುದ್ದೇಶ ನನಗಿಲ್ಲ. ನಾನು ಫೇಸ್ಬುಕ್ ನಲ್ಲಿ ಹಾಕಿರುವ ವಿಡಿಯೋವನ್ನ ತೆಗೆದ ಇದ್ರೆ ನಾನು ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡ್ಕೊಳ್ತೇನೆ. ಅದ್ರಲ್ಲಿ ನಿನ್ನ ಹೆಸರು ಬರೀತೇನೆಂದು ಬ್ಲಾಕ್ ಮೇಲ್ ಮಾಡಿದ್ದ ಎಂದು ಲೋಕೇಶ್ ಅವರು ತಿಳಿಸಿದ್ರು. ಪ್ರಥಮ್ ಮತ್ತು ಸ್ನೇಹಿತ ಲೋಕೇಶ್ ಅವರ ಮಧ್ಯೆ ಹಲವು ದಿನಗಳಿಂದ ಮನಸ್ತಾಪ ಉಂಟಾಗಿತ್ತು. ಈ ಸಂಬಂಧ ಫೋನ್ ನಲ್ಲಿ ಕೂಡ ಇಬ್ರು ಜಗಳವಾಡ್ಕೊಂಡಿದ್ರು. ಈ ವೇಳೆ ಪ್ರಥಮ್ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಈ ಆಡಿಯೋವನ್ನ ಲೋಕೇಶ್ ಅವರು ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡಿದ್ರು. ಇದರಿಂದ ಪ್ರಥಮ್ ಬೇಸರಗೊಂಡಿದ್ರು ಎನ್ನಲಾಗ್ತಿದೆ. ಒಟ್ಟಾರೆ ಪ್ರಥಮ್ಗೂ ಲೋಕೇಶ್ ನಡುವೆ ಏನೆಲ್ಲ ನಡೀತಾ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನಿಮ್ಗೆ ಇದ್ರೆ ತಪ್ಪದೆ ಮಿಸ್ ಮಾಡದೆ ನೋಡ್ತಾರೆ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಸದ್ಯಕ್ಕೆ ಸುದ್ದಿ ಕೊಟ್ಟಿದ್ದು ನಾನು ನಿಮ್ಮ ಶ್ರುತಿ ಪಾಟೀಲ್. ಹಲೋ, ಹಾಯ್, ನಮಸ್ಕಾರ. ನಾನು ನಿಮ್ಮ ಶೀತಲ್ ಶೆಟ್ಟಿ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನಲ್. ನಿರಂತರವಾಗಿ ಸ್ಯಾಂಡಲ್ವುಡ್ ಸಮಾಚಾರಗಳಿಗಾಗಿ ಈ ಚಾನಲ್ ನೋಡ್ತಾ ಇರಿ. ಅಷ್ಟು ಮಾತ್ರ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ.